ಎಪಿಎಂಸಿ ಒಳಗ ದಲ್ಲಾಳಿಗಳು ಯಾರು ತಗೊಂಡಿರ್ತಾರ ಕಡಿಮೆ ರೇಟಿಗೆ ತಗೊಂಡಿರೋ ರಾಜ್ಯದಲ್ಲಿ ಶೇಂಗಾ ಪ್ರತಿ ಕ್ವಿಂಟಲ್ಗೆ ಸದ್ಯಕ್ಕೆ ಎಂಎಸ್ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ 7,268 ರೂಪಾಯಿ ಪರ್ ಕ್ವಿಂಟಲ್ ಹೋಗತೈತಿ. ಅದಕ್ಕಿಂತಲೂ ಕಡಿಮೆ ಮಟ್ಟಕ್ಕೆ ಮಾರಾಟ ಆಗತ್ತಿತ್ತು. ಹಾಗಾಗಿ ನೀವು PSS ಅನ್ನೋ ಒಂದು ಸ್ಕೀಮ್ ಅಂದ್ರೆ ನಮ್ಮ ರಾಜ್ಯದ ಒಂದು ಶೇಂಗಾ ಬೆಳೆಯನ್ನ ನೀವು ಕೇಂದ್ರದಿಂದ ಖರೀದಿ ಮಾಡ್ಬೇಕಂತ ಹೇಳಿ ಎಲ್ಲ ಕರ್ನಾಟಕದ ರೈತ ಬಾಂಧವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಯಾವುದ್ರ ಮೇಲೆಪ್ಪ ಅನ್ನೋದಾದ್ರೆ 2025-26ನೇ ಸಾಲಿನ ಖರೀಫ್ ಅಂದ್ರೆ ಮುಂಗಾರಿ ಬೆಳೆ ಒಂದು ಶೇಂಗಾ ಆಗ್ಬೋದು ಅಥವಾ ಹೆಸರು, ಉದ್ದು ಮತ್ತೆ ಸೂರ್ಯಕಾಂತಿ, ಸೋಯಾಬೀನ್ ಈ ಬೆಳೆಗಳಿಗೆ ರಾಜ್ಯದಲ್ಲಿ ಉತ್ತಮವಾದಂತಹ ಒಂದು ಬೆಲೆ ಸಿಗದೆ ಇದ್ದಾಗ, ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಪ್ರಸ್ತುತ ಶೇಂಗಾ ಒಂದು ಕ್ವಿಂಟಲ್ಗೆ 7,268 ರೂಪಾಯಿ ಐತಿ. ಈ ಅದಕ್ಕಿಂತಲೂ ಕಡಿಮೆ ರೇಟ್ ಒಳಗೆ ಶೇಂಗಾ ಮಾರಾಟ ಅಂದ್ರೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎದಕ್ಕೆ ಇರ್ತದೆ ಅಂದ್ರೆ ಕನಿಷ್ಠ ಇಷ್ಟು ರೊಕ್ಕರ ಇದು ಒಂದು ಕ್ವಿಂಟಲ್ ಹೋಗಬೇಕಂತ ಇರ್ತೈತಿ. ಈಗ ಶೇಂಗಾ 7,268 ರೂಪಾಯಿ ಹೋಗಬೇಕು. ಆದ್ರೆ ರಾಜ್ಯದೊಳಗೆ ಏನಾಗತ್ತದ ಅದಕ್ಕಿಂತಲೂ ಕಡಿಮೆ ಮಟ್ಟದೊಳಗೆ ಶೇಂಗಾ ಒಂದು ಕ್ವಿಂಟಲ್ ಹೊಂಟದ. ಹಾಗಾಗಿ ಕೇಂದ್ರದ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದಲ್ಲಿ ಈ ಒಂದು ಬೆಳವಣಿಗೆಯನ್ನ ಕುರಿತು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಕೇಂದ್ರದಲ್ಲಿರುವಂತಹ ಕೃಷಿ ಸಚಿವಾಲಯಕ್ಕೆ ಲೆಟರ್ ಬರೆದಿದ್ರು. ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದೊಳಗ ಹೀಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಅಡಿಯಲ್ಲಿ ಶೇಂಗಾ ಬೆಳೆ ಅತಿ ಕಡಿಮೆ ಮಟ್ಟಕ್ಕೆ ಮಾರಾಟ ಆಗುತ್ತಿದೆ. ಸೊ ಹಾಗಾಗಿ ನೀವು ದಯಮಾಡಿ ಕೇಂದ್ರದಿಂದ ನಮ್ಮ ಒಂದು ಶೇಂಗಾ ಬೆಳೆನ ನೀವು ಖರೀದಿ ಮಾಡಿ. ಯಾವ ಸ್ಕೀಮ್ ಅಂದ್ರೆ PSS ಅಂತ ಹೇಳಿ ಅಂದ್ರೆ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತ ಹೇಳಿ ಕೇಂದ್ರದಿಂದ ನೀವು ಇದನ್ನು ಖರೀದಿ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಒಂದು ಶೇಂಗಾ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅವರು ಲೆಟರ್ ಬರೆದಿದ್ರು. ಅದಕ್ಕೆ ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಒಂದು ಅಪ್ರೂವಲ್ ಬಂದಿದೆ. ನಾವು ಖರೀದಿ ಮಾಡ್ತೇವೆ, ನಿಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಳೆನ ನಾವು ಖರೀದಿ ಮಾಡ್ತೇವೆ ಅಂತ ಅಪ್ರೂವಲ್ ಬಂದಿದೆ. ಅದ್ರ ಜೊತೆಗೆ ಅವರು ಹೆಸರು ಕಾಳು ಅಂದ್ರೆ ಉದ್ದಿನ ಬೆಳೆ, ಆಮೇಲೆ ಸೋಯಾಬೀನು, ಸೂರ್ಯಕಾಂತಿ ಈ ಬೆಳೆಗಳನ್ನು ಈ ಒಂದು PSS ಸ್ಕೀಮ್ ಅಲ್ಲಿ ಅವರು ಖರೀದಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ PSS ಸ್ಕೀಮ್ ಅಂದ್ರೆ ಯಾವಾಗ ಬರ್ತದಪ್ಪ ಅಂದ್ರೆ ರಾಜ್ಯದಲ್ಲಿ ನಾ ಹೇಳಿದಲ್ಲ, ಈಗ ಯಾವಾಗ MSP ಕಡಿಮೆ ಮಟ್ಟದಲ್ಲಿ ಹೋಗ್ತಿರುತ್ತೆ ಅವಾಗ ಈ ಕೇಂದ್ರದಿಂದ ಬಂದು ಖರೀದಿ ಮಾಡ್ತಾರೆ. ಆದ್ರೆ ಇವಾಗ ಆಲ್ರೆಡಿ ಇದು ಸೆಪ್ಟೆಂಬರ್ ತಿಂಗಳು, ಈಗ ನಮ್ಮ ಖರೀಫ್ ಮುಂಗಾರಿ ಬೆಳೆ ಕಟಾವಾಗಿ ರೈತರು ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದಾರೆ. ಅತಿ ಕಡಿಮೆ ಬೆಲೆಯಲ್ಲಿ ಒಂದಿಷ್ಟು ಜನ ಮಾರಿದ್ದಾರೆ, ಒಂದಿಷ್ಟು ಜನ ಚೆನ್ನಾಗಿ ರೇಟ್ ಸಿಕ್ಕಿದೆ. ಚೆನ್ನಾಗಿ ರೇಟ್ ಸಿಕ್ಕವರಿಗೆ ತೊಂದರೆ ಇಲ್ಲ, ಆದ್ರೆ ಪಾಪ ಕಡಿಮೆ ರೇಟ್ ಸಿಕ್ಕವರಿಗೆಲ್ಲ ತುಂಬಾ ಅನ್ಯಾಯ ಆಗಿದೆ. ಮಳೆ ಬಂದು ಸಾಕಷ್ಟು ನಮ್ಮ ಧಾರವಾಡ ವಿಭಾಗದಲ್ಲಿ ಹೆಸರು ಕಾಳು ಚೀಲದಲ್ಲಿ ತುಂಬಿದಾಗಲೇ ಮೊಳಕೆ ಹೊಡೆದು ಬಿಟ್ಟಿದ್ದಾವೆ. ಇಷ್ಟೆಲ್ಲ ಸಾಕಷ್ಟು ಅವಾಂತರಗಳಾಗಿದ್ದಾವೆ. ನನ್ನ ಒಂದು ಅನಿಸಿಕೆ ಏನಪ್ಪಾ ಅನ್ನೋದಾದ್ರೆ ಈ ಒಂದು PSS ಸ್ಕೀಮ್ ಅಂತ ಏನಿತ್ತಲ್ಲ ಇದು ಮುಂಚಿತವಾಗಿ ಇನ್ನೊಂದು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ರೆ ನಮ್ಮ ರೈತ ಬಾಂಧವರಿಗೆ ತುಂಬಾ ಅನುಕೂಲ ಆಗ್ತಿತ್ತು ಅನ್ನೋದೇನೋ ಒಂದು ಸಣ್ಣ ಅನಿಸಿಕೆ. ಆದ್ರೆ ಇವಾಗ ಏನ್ ತೊಂದರೆ ಇಲ್ಲ. ಇವಾಗಲೂ ಯಾರೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀರಾ ಈ ಒಂದು PSS ಸ್ಕೀಮ್ ಒಳಗೆ ನೀವು ಇದನ್ನ ಮಾರಬಹುದು. ಯಾರೆಲ್ಲ ಮಾರ್ಕೊಂಡಿರೋ ಅವರಿಗೆ ಅನ್ಯಾಯ ಆಗಿದೆ, ಅವರು ಮುಂದಿನ ವರ್ಷ ಈ ಒಂದು PSS ಸ್ಕೀಮ್ ನೀವು ಅಪ್ಲೈ ಮಾಡಬಹುದು. ಇವಾಗ ಈ PSS ಸ್ಕೀಮ್ ಅಂದ್ರೆ ಏನೆಲ್ಲ ಪೆಂಡಿಂಗ್ ಇಟ್ಕೊಂಡಿದಾರಪ್ಪ ಇನ್ನ ನೋಡೋದಾದ್ರೆ ಇವಾಗ ಇನ್ನ ಇದು ಅಧಿಸೂಚನೆ ಬಂದಿದೆ. ಯಾವಾಗ ಬರ್ತದೆ ಅನ್ನೋ ಡೇಟ್ ನಿಗದಿ ಆಗಿಲ್ಲ. ಈಗ ಏನೇನೋ ಎಕ್ಸ್ಟ್ರಾ ಪೇಮೆಂಟ್ ಅಂದ್ರೆ ಎಷ್ಟಕ್ಕೆ ನಾವು ಖರೀದಿ ಮಾಡ್ಬೇಕು ಅನ್ನೋದು ಇನ್ನ ನಿಖರ ಆಗಿಲ್ಲ. ಎಷ್ಟು ಪರ್ ಕ್ವಿಂಟಲ್ ರೇಟ್ ಇನ್ನ ಫಿಕ್ಸ್ ಆಗಿಲ್ಲ. ಆದ್ರೆ ಹೆಸರು ಕಾಳನ್ನ ನಮ್ಮ ಕರ್ನಾಟಕ ರಾಜ್ಯದಿಂದ 38,000 ಮೆಟ್ರಿಕ್ ಟನ್ ಖರೀದಿ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಒಂದು ನಿಗದಿಪಡಿಸಿದೆ. ಇಷ್ಟನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಉದ್ದಿನ ಕಾಳು ಅಂದ್ರೆ ಉದ್ದಿನ ಬೆಳೆ ಬ್ಲಾಕ್ ಗ್ರಾಮ್ 60,180 ಟನ್ ಅಷ್ಟು ಅವರು ಖರೀದಿ ಮಾಡ್ತೀನಿ ಅಂತ ಹೇಳಿದಾರಂತೆ. ಇನ್ನು ಶೇಂಗಾ 61,148 ಟನ್ ಅಷ್ಟು. ನೆಕ್ಸ್ಟ್ ಸೋಯಾಬೀನ್ 1,15,000 ಟನ್ ಅಷ್ಟು ಅವರು ಸೋಯಾಬೀನ್ ಅನ್ನ ನಮ್ಮ ರಾಜ್ಯದಿಂದ ಖರೀದಿ ಮಾಡ್ತಾರಂತೆ ಕೇಂದ್ರ ಸರ್ಕಾರದವರು. ಇನ್ನು ಸೂರ್ಯಕಾಂತಿ 15,650 ಟನ್ ಅಷ್ಟು. ಇವಿಷ್ಟು ಬೆಳೆಗಳನ್ನ ಅವರು ಖರೀದಿ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಷ್ಟನ್ನ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನ ಆಮೇಲೆ ಡಿಸ್ಟ್ರಿಬ್ಯೂಷನ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಅಂತಂದ್ರೆ ಎಲ್ಲೆಲ್ಲಿ ಇದನ್ನ ಖರೀದಿ ಮಾಡಬೇಕು, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸೆಂಟರ್ನ ತೆಗಿತಾರಂತೆ. ಆ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಮಾರುಕ APMC ಇರುತ್ತೆ, ಅಲ್ಲೇ ತೆಗೆಯುವಂತ ಸಾಧ್ಯತೆ ತುಂಬಾ ಇದೆ. ಆ ಒಂದು ಸ್ಥಳಗಳನ್ನ ನಿಗದಿಪಡಿಸಿಲ್ಲ. ಯಾವ ಜಿಲ್ಲೆಯಲ್ಲಿ ಒಂದು ಸ್ಥಳ ಇಲ್ಲಿ ಹೋಗಿ ರೈತರು ನೀವು ತಂದು ನಮಗೆ ಇಲ್ಲಿ ಮಾರಬಹುದು ಅನ್ನೋ ಒಂದು ಸ್ಥಳನ ನಿಗದಿ ಆಗಿಲ್ಲ. ಅದು ನಿಗದಿ ಆದ್ರೆ ಅದನ್ನ ನಾವು ಅಪ್ಡೇಟ್ ನ ತಿಳಿಸ್ತೇವೆ. ನೆಕ್ಸ್ಟ್ ಇದು ಸೂಚನೆಗಳು ಏನಪ್ಪಾ ನೋಡೋದಾದ್ರೆ ಇದು ಈ ವರ್ಷದ ಒಂದು ಮುಂಗಾರಿ ಬೆಳೆಗೆ ಅಷ್ಟೇ ಸೀಮಿತವಾಗಿರ್ತದೆ. 2025-26 ಮುಂಬರುವ ವರ್ಷ ಮುಂಗಾರಿಗೂ ಇದು ಆಗಬಹುದು. ಅವಾಗ ಪ್ರೊಸೀಜರ್ ಮತ್ತೆ ಅವರು ಅಪ್ರೂವಲ್ ಕೊಟ್ಟರೆ ನೆಕ್ಸ್ಟ್ ಮುಂದಿನ ವರ್ಷನೂ ಕಂಟಿನ್ಯೂ ಆಗ್ತದೆ ಇಲ್ಲಿ. ಆದ್ರೆ ಬೆಳೆಗಳು ಮತ್ತೆ ಅದರ ರೇಟು ಮತ್ತೆ ಎಷ್ಟು ಖರೀದಿ ಮಾಡ್ತೇವೆ ಅನ್ನೋದು ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೆ ಮುಂದಿನ ವರ್ಷ ಮತ್ತೆ ಮುಂಗಾರಿಗೂ ಇದು ರಾಜ್ಯದಲ್ಲಿ ಏನಾದರೂ ಈ ತರ ಆದ್ರೆ ನಮ್ಮ ರಾಜ್ಯದಿಂದ ಹೋದಂತಹ ಕೇಂದ್ರದ ಸಚಿವರು ಈ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಬರೀತಾರೆ. ಮತ್ತೆ ಇದು ರಬಿ ಕ್ರಾಪ್ ಸಿಗಲ್ಲ ಅಂದ್ರೆ ಕೃಷಿ ಬೆಳೆಗಳಿಗೆ ಅಂದ್ರೆ ನಾವು ಏನು ಹಿಂಗಾರಿ ಬೆಳಿತೀವಲ್ಲ ಈ ಒಂದು ಬೆಳೆಗಳು ಇರ್ತದೆ. ಆದ್ರೆ ಏನಾದರೂ ಅಕಸ್ಮಾತ್ ಮತ್ತೆ ಕೇಂದ್ರಕ್ಕೆ ಲೆಟರ್ ಬರೆದು ಅವರು ಅಪ್ರೂವಲ್ ಕೊಟ್ಟರೆ ಖರೀಫ್ ಅಂದ್ರೆ ಹಿಂಗಾರಿ ಬೆಳೆಗಳಿಗೂ ಇದು ಅವಲಂಬನೆ ಆಗ್ಬಹುದು. ಹಿಂಗಾರಿ ಬೆಳೆಗಳಿಗೂ ಇದು ಒಂದು ಅಪ್ರೂವಲ್ ಆಗ್ಬಹುದು. ಬಟ್ ಇನ್ನ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅನ್ಕೊಂತೀನಿ. ಇನ್ನ PSS ಅಂದ್ರೆ ಇದು ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತ ಹೇಳಿ ಪ್ರತಿ ವರ್ಷನೂ ಬರ್ತದೆ. ಬಟ್ ಬೇರೆ ಬೆಳೆಗೆ ಸಂಬಂಧಪಟ್ಟಂಗೆ ಇರ್ತದೆ. ಇದಂತಹ ಮಾಹಿತಿ. ಬಟ್ ಇದರಲ್ಲಿ ನನಗನ್ಸಿದ್ದೇನಪ್ಪ ಅಂತಂದ್ರೆ ಇದನ್ನ ಬೇಗ ಬರಬೇಕಾಗಿತ್ತು ಅನ್ಕೊಂತೀನಿ. ಆದ್ರೆ ಈಗ ನಾನು ಹೇಳಿದೆ ನಿಮ್ಗೆ, ಈಗ ಬೆಳೆಗಳನ್ನ ಸ್ಟೋರೇಜ್ ಮಾಡಬೇಕಾಗಿತ್ತು, ಸ್ಟೋರ್ ಮಾಡಲಿಲ್ಲ, ಇಲ್ಲ ಎಷ್ಟೋ ಜನ ರೈತರು ಮಾಡ್ಕೊಂಡ್ರು ಅಂತ ಹೇಳಿ. ಆದ್ರೆ ಕೆಲವೊಂದಿಷ್ಟು ಜನ ರೈತರು ಏನ್ ಮಾಡಿರ್ತಾರೆ, ಈ ಒಂದು ನಿಮ್ ಬೆಳೆದ ಬೆಳೆಗಳನ್ನ CWC ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರದ ಸ್ಕೀಮ್ ಇದೆ, ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಅಂತ ಹೇಳಿ. ಅಲ್ಲಿ ಪ್ರತಿ ಒಂದು ಜಿಲ್ಲೆಯ ಒಂದು APMC ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಇರ್ತದಲ್ಲ ಅಲ್ಲಿ ಈ CWC ಇರ್ತದೆ. ವೇರ್ ಹೌಸ್ ಅಂತಂದ್ರೆ ಶೇಖರಣಾ ಒಂದು ಉಗ್ರಾಣಗಳು ಇರ್ತವೆ. ಅಲ್ಲಿ ನಿಮ್ ಬೆಳೆದಂತಹ ಬೆಳೆಗಳನ್ನ ಅವರು ಶೇಖರಣೆ ಮಾಡ್ಕೊಂಡಿರ್ತಾರೆ. ಯಾವಾಗ ಒಂದು ಉತ್ತಮವಾದಂತಹ ರೇಟ್ ಬರ್ತದೆ ಆ ಒಂದು ರೇಟ್ ಬಂದಾಗ ಅಲ್ಲಿಂದ ಅದನ್ನ ತೆಗೆದುಕೊಂಡು ಮಾರ್ತಾರೆ. ಈ ಒಂದು ಸ್ಕೀಮು ಪ್ರತಿ ರೈತರು ಇದನ್ನ ಒಂದು ಲಾಭವನ್ನು ಪಡೆದುಕೊಳ್ಬಹುದು. ಆದ್ರೆ ಇದು ತುಂಬಾ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಇದರ ಮೇಲೆ ನಾವು ಸಂಪೂರ್ಣವಾದಂತಹ ಒಂದು ವಿಡಿಯೋನ ಮಾಡ್ತೇವೆ. ಸೊ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇವೆ. ನೀವೇನಾದ್ರೂ ಸೆಂಟ್ರಲ್ ವೇರ್ ಹೌಸ್ ಸ್ಕೀಮ್ ಅಲ್ಲಿ ನೀವೇನಾದ್ರೂ ನಿಮ್ಮ ಸ್ಟೋರೇಜ್ ನ ಮಾಡಿದ್ರೆ ನೀವು ಇವಾಗ ಅದನ್ನ ಉತ್ತಮವಾದ ರೇಟ್ಗೆ ಮಾರ್ಕೋಬಹುದಾಗಿತ್ತು. ಬಟ್ ಯಾಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ, ಇನ್ಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತೆ ಅಂತ. ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ಯಾವ್ದ್ರ ಬಗ್ಗೆ ನಮ್ಮ ಕಮೆಂಟ್ ಒಳಗೆ ತಿಳಿಸಿ ನಾವು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ರಿ. ಜೈ ಜವಾನ್ ಜೈ ಕಿಸಾನ್.